ಅವರು 9 ಮೀಟ್ರ್ ಮಾರ್ಕಿಂಗ್ ಮಾಡಿಕೊಟ್ಟು ಮುಂದೆ 6 ಮೀಟ್ರ್ ಹೋಗ್ತದ. 6 ಮೀಟ್ರ್ ಅಂದ್ರೆ 3 ಪೆಂಟಿನ ಕಿತ್ತವ ಸರ್. ಅವ್ರು ಹೇಳಿದ್ರು 9 ಮೀಟ್ರ್ ರೋಡ್ ಬರ್ತದೆ, ನಂತರ ಏನದ ಮುಂದೆ 6 ಮೀಟ್ರ್ ಬರ್ತದದು, 3 ಪೆಂಟಿಗೆ ಹೋಗ್ತಾವೆ ಅಂತೇಳಿ PWD ಅವ್ರು ಹೇಳಿದ್ರು. ಮುಂದೆ ಇವ್ರ ಜಾಗಗಳು ಔಟ್ಕಮ್ ಮಾಡಿರಿ ಅಂತಂದರು. ಅದು ಮತ್ತು ಡಿಲೇ ಆಗೋದ್ರಿಂದ ಒಂದು ಸೈಡ್ ಆಗಿ ಒಂದು ಸೈಡ್ ಉಳಿದಂಥ ಪರಿಸ್ಥಿತಿ ಆಗ್ತದೆ. ಅದು ಆಗ್ಬೋದು. ಅದ್ರ ಜೊತೆಗಿನ ಇನ್ನೊಂದು ಏನಂತಂದ್ರೆ ನಮಗೆ ಈ ಒಂದು ಬುದ್ಧಿಬಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಜವಳಿಗೆ ಅಂತ ಸುಕ್ಷೇತ್ರ ಇದೆ. ಪ್ರತಿ ಅಮಾವಾಸ್ಯೆ ಬೇಕಾದ್ರೆ ನೀವು 2 ಬಂದ 3 ಬೀಟ್ಗಳನ್ನು ಮಹಾ ಪೊಲೀಸರು ಹಾಕ್ತೀರಿ. ಅಲ್ಲಿ ಜನಸಂದಣಿ ಭಾಳ ಇದೆ. ಅಲ್ಲಿ ಒಬ್ಬ ಹೆಣ್ಮಗಳು ಸುರ್ಪುರದಿಂದ ಆರೋಪ ದೇವಸ್ಥಾನಕ್ಕೆ ಮಂಗಳಸೂತ್ರವನ್ನೇ ಕಟ್ ಮಾಡ್ಕೊಂಡು ಹೋದ್ರು. ಹೋದ 2 ಅಮಾವಾಸ್ಯೆಯಿಂದ ಅಳುವಳ್ಳಾಕತ್ತೀವಿ. ಅದಕ್ಕೆ ನಾವು ಅಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಅಮಾವಾಸ್ಯೆ ದಿವಸ ಮಾತ್ರ ಟ್ರಾಫಿಕ್ ಭಾಳ ಜಾಮ್ ಇರ್ತದೆ. ಯಾಕಂದರೆ ಆಧಾರ್ ಕಾರ್ಡ್ ಆಗಿದ್ರೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಈಗಾಗಲೇ 2 ಲಕ್ಷ ಸಮೀಪ ಬಂಗಾರ ಬರ್ತಾ ಇದೆ, ದಾಟ್ತಾ ಇದೆ. ತಾವು ಒಂದು ಬಡ ಹೆಣ್ಮಕ್ಳ ಬಗ್ಗೆ ಅಲ್ಲಿ ಹೆಚ್ಚಿನ ಒಂದು ಅಮಾವಾಸ್ಯೆ ದಿವಸ ಮಾತ್ರ, ಉಳಿದ ಟೈಮ್ಗಳೆಲ್ಲ ವಿನಂತಿ. ಅದಲ್ಲದೆ ಹೂವಿನಿಪ್ಪರಿಗೆಯಲ್ಲಿ ವಾರ್ಡ್ ನಂಬರ್ 19 ಸರ್, ವಾರ್ಡ್ ನಂಬರ್ 19ರಲ್ಲಿ ಅಲ್ಲಿ ಚಿಕ್ಕ ಮಕ್ಕಳದಾರ. ಅದು ಏನೈತೆ ಸರ, ಮಾರ್ಕೆಟ್ ಸೋಮವಾರ ದಿವಸ ನಮ್ಮ ಮನೆ ಹತ್ತಿರ ಹೋಗ್ಬೇಕು ಎಲ್ಲ ಗಾಡಿಗಳು. ಮತ್ತು ನಂದು ಅಲ್ಲಿ ನಾನು 2-3 ಬಾರಿ ಅವ್ರಿಗೆ ವಿನಂತಿಸ್ಕೊಂಡಿದ್ದೆ ಗಾಡಿಯವ್ರಿಗೆ. ಯಾಕೆ ಚಿಕ್ಕ ಮಕ್ಕಳು ಬಂದುಬಿಡ್ತಾರೆ ಸರ್. ಅಲ್ಲಿ ಸೋಮವಾರ ಒಂದೇ ದಿವಸ ಅಲ್ಲಿ ಸ್ವಲ್ಪ ತಮ್ಮ ಬೀಟ್ ಪೊಲೀಸ್ ಯಾರೊಬ್ಬರನ್ನ ಒಂದು 2-3 ತಾಸು ಅಂದ್ರೆ ಮಾರ್ಕೆಟ್ ಆಗೋರಿ ಸರ್. ಸ್ವಲ್ಪ ಅದು ಯಾಕಂದ್ರೆ ಮಕ್ಕಳು ರೋಡಿಗೆ ಬರ್ತಾರ, ಗಾಡಿಗಳು ಹೋಗ್ತಾವ ಸರ್. ಮಕ್ಕಳು ಇಲ್ಲಿ ರೋಡ್ ದಾಟಿ ಇಲ್ಲಿ ಸ್ಕೂಲಿಗೆ ಹೋಗ್ಬೇಕು, ಗಾಡಿ ಹತ್ತಿ ಹೋಗ್ಬೇಕಾಗ್ತದ. ಅದಕ್ಕಾಗಿ ಪೊಲೀಸ್ ಇಲಾಖೆ ಅದೊಂದು ಸ್ವಲ್ಪ ಮಾಡಿದರೆ ಒಳ್ಳೆಯದಾಗ್ತದೆ. ಮತ್ತು ಮೇಲೆ ಸರ್ ಅಲ್ಲಿ ಒಂದು ಮಠ ಇದೆ ಸರ್. ಆ ಮಠಕ್ಕೆ ಇನ್ನೂ ಹೋಗಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ. ಅಲ್ಲಿ ಊರಾಗ ಹೋದ್ರು ಅರ್ಧನೇ ಈ ಕಡೆ ಹೊಳಬೇಕು, ನೀವು ಈ ಕಡೆ ಮುಂದೆ ಬರಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಇದು ಮಾಡ್ಯಾರ ಸರ್. ಇಲ್ಲಿ ಹಳ್ಳಿಚಂಡಿಯಲ್ಲಿ ಮತ್ತು ಕಟಿಂಗ್ ಶಾಪಲ್ಲಿ ಅವ್ರಿಗೆ ಕಟಿಂಗ್ ಮಾಡ್ತಾ ಇಲ್ಲ ಸರ್. ಹಳ್ಳಿಚಂಡಿ ಅದನ್ನ ಈಗಾಗಲೇ ನಾವು ಸಮಾಜ ಕಲ್ಯಾಣ ಮೇಡಮರಿಗೆ ನಾವು ಒಂದು ಮನವಿನೂ ಕೊಟ್ಟೇವೆ ಸರ್. ಅವರು ಒಂದು ಶಾಂತಿ ಸಭೆ ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ತಮ್ಮ ಗಮನಕ್ಕೂ ಸ್ವಲ್ಪ ತರಬೇಕಂತ ಹೇಳಿ ನೀವು ಸ್ವಲ್ಪ ಅದನ್ನೊಂದು ಶಾಂತಿ ಸಭೆ ಮಾಡಿ ಒಂದು ನಮಗೊಂದು ಸಮಸ್ಯೆ ಒಂದು ಕ್ಲಿಯರ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಸರ್. ಈಗಾಗಲೇ ಹಲವಾರು ವಿಚಾರಗಳನ್ನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೂ ಕೂಡ ಪ್ರಸ್ತಾಪ ಮಾಡಿದಿರಿ. ಅದರಲ್ಲಿ ಮುಖ್ಯವಾಗಿ ಹಂಚನಾಳದ ಸ್ಮಶಾನದ ಬಗ್ಗೆ ಕೇಳಿದಿರಿ. ಸೊ ಅದರ ಬಗ್ಗೆ ನಾನು ಅಲ್ಲಿ ಸ್ಥಾನಿಕ ಚೌಕಾಶಿ ಮಾಡಿ ಅದ್ರ ಬಗ್ಗೆ ಡಿಸಿಷನ್ ತಗೋತೀನಿ. ಈ ಬಗ್ಗೆ ಹೇಳಿದಿರಿ, ಅದನ್ನು ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತಿ ಅವರಿಗೆ ನಾವು ಡೈರೆಕ್ಷನ್. ಹಾಸ್ಟೆಲ್ ಸೂಪ್ರಿಡೆಂಟ್ಸ್ ಬಗ್ಗೆ ಹೇಳಿದಿರಿ. ಸೊ ಹಾಸ್ಟೆಲ್ ಸೂಪ್ರಿಡೆಂಟ್ಸು BCM ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಸ್ ಇರ್ಬೋದು, ಅವರೆಲ್ಲರೂ ಹೆಡ್ ಕ್ವಾರ್ಟ್ರಲ್ಲಿ ಇರುವಂಥ ಡೈರೆಕ್ಷನನ್ನು 2 ಡಿಪಾರ್ಟ್ಮೆಂಟ್ಗಳಿಗೆ ನಾನು ಕೊಡ್ತೀನಿ. ಅದರ ಜೊತೆಗೆ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಅಖಂಡ ಬಸವನ ಬಾಗೇವಾಡಿ ತಾಲೂಕಿನ ಒಂದು ಈ ಮೀಟಿಂಗ್ ಆಗಬೇಕು ಅಂತೇಳಿ ತಮ್ಮ ಒಂದು ಬಯಕೆ ಐತಿ. ಸೊ ಅದನ್ನು ನಾನು ಮಾನ್ಯ ಉಪವಿಭಾಗಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ಏರ್ಪಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಗೆ ಉತ್ನಾಳ ಸ್ಮಶಾನದ ಬಗ್ಗೆ ಕೇಳಿದರೆ ಅದರದ್ದು ಕೂಡ ನಾನು ಪರಿಶೀಲನೆ ಮಾಡಿ ತಮಗೆ ಮಾಹಿತಿ ಕೊಡ್ತೀನಿ. ಅದರ ಜೊತೆಗೆ ಡೋನೂರ್ ಸ್ಕೂಲಲ್ಲಿ ಬೋರ್ವೆಲ್ ಇಲ್ಲ ಅಂತ ಹೇಳಿದರೆ, ಸೊ ಅದನ್ನು ಕೂಡ BO ಅವರಿಗೆ ಮತ್ತು ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯವ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಅದರ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಈ ಒಂದು ಮೀಟಿಂಗ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಯಾವುದೇ SC/ST ಕಮಿಟಿ ಅವರಿಗೆ ಇರ್ಬೋದು, ಜನಾಂಗಕ್ಕೆ ಇರ್ಬೋದು, ಯಾವುದೇ ತೊಂದರೆಗಳಾಗದಂತೆ ಅವರು ಕೂಡ ಸಮಾಜದಲ್ಲಿ ಎಲ್ಲರಂತೆ ಬಾಳಬೇಕು ಅನ್ನುವಂಥ ಉದ್ದೇಶ ಇದೆ. ಏನೇ ತೊಂದರೆಗಳಿದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಾವು ಇದ್ದೇ ಇರ್ತೀವಿ. ಅದಕ್ಕೆ ಸಹಕಾರವನ್ನು ಕೊಟ್ಟು ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಗಮನಕ್ಕೆ ತೊಗೊಂಬರ್ರಿ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಏನೋ ಸುಮ್ಮನೆ ಬೈದಾಡಿರ್ತಾರೋ ಅವಾಗ ಬಂದು ನೀವು ಬಗೆಹರಿಸೋ ಏನು ನಡೀತೈತಿ, ಯಾಕಂದ್ರೆ ಸಿವಿಲ್ ಇರ್ತೈತಿ ನಡೀತೈತಿ ಬಾಯ್ ಮಾತಿಂದ. ಬಟ್ ಏನಾದ್ರು ಜಾತಿ ನಿಂದನೆ ಬಂದಾಗ ನಮ್ಗೆ ಅವಕಾಶ ಇಲ್ಲ. ಆ್ಯಂಡ್ ಕೇಸುಗಳು ಜಾಸ್ತಿ ಆದವು ಅಂದ್ರೆ ಅರಿವು ಜಾಸ್ತಿ ಬರ್ತೈತಿ. ಕೇಸ್ಗಳು ಸುಳ್ಳು ಕೇಸುಗಳಾಗಬಾರ್ದು, ಬಟ್ ಸರಿಯಾಗಿರುವಂಥವು ನಿಜವಾದ ಕೇಸುಗಳು ಆಗಬೇಕು. ಅವರು ಬಾಗೇವಾಡಿ ಹೇಳ್ತಾರೋ ಅದಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ಹಳ್ಳಿಗಳಿಗೆ ಯಾವಾಗ ಅಸ್ಪೃಶ್ಯತೆ ನಿವಾರಣೆ ಸಲುವಾಗಿನೂ ಇಂಥದ್ದೊಂದು ಕಾನೂನು ಆಯ್ತಂತ ಲಾಸ್ಟ್ ಒಬ್ಬಕ್ಕಿನ ವಿಧವೆ ಇರುವಂಥ SC ಮಹಿಳೆಗೂ ತಿಳಿತೈತಲ್ಲ, ಆವಾಗ ಈ ಕಾನೂನಿಂದ ಸಫಲತೆ.
ಅದ್ರ ಸಲುವಾಗಿ ಕೇಸ್ ಆಗ್ಯಾವತ್ತು ತಲೆ ಕೆಡಿಸ್ಕೋಬೇಡ್ರಿ ನೀವು. ಅವ್ರು ಯಾರು ಅಂತಾರೋ ಇಂತಾರೋ ಅವ್ರು ಅನ್ನೋ ಅಂತಾರೋ, ಬಟ್ ಆದವನಿಗೆ ಅನುಭವಿಸಿದವನಿಗೆ ಅವನ ಸಲುವಾಗಿ ಯಾರು ಮಾತಾಡ್ತಾರೆ. ಸೊ ಕೇಸ್ ಆಗಲಿ, ಅದನ್ನು ಸರಿಯಾಗಿ ತನಿಖೆ ಮಾಡೋ ಜವಾಬ್ದಾರಿ ನಮ್ದು, ನಾವು ಮಾಡ್ತೀವಿ. ಐತಿ ನಡ್ರಿ ಅಂತೇಳಿ ಮಾಡೋಕ್ಕಾಗೋದಿಲ್ಲ. ಪಬ್ಲಿಕ್ ಕೋಆಪರೇಷನ್ ಮತ್ತು ಪಬ್ಲಿಕ್ಕಿಗೆ ನಾವು ಸಾಥ್ ತಗೊಂಡೇ ಕೆಲಸ ಮಾಡಬೇಕಾಗ್ತದೆ. ಸೊ ಅದ್ರ ಸಲುವಾಗಿ ನಂಬರ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಚಲೋ ಒಂದು ಕೇಸ್ ಆಗಿರುವಂಥ ನಿಜವಾದ ಕೇಸ್ಗಳು ಆಗೋದು ಅದು ಇಂಪಾರ್ಟೆಂಟ್. ಆವಾಗ ಮಾತ್ರ ಪ್ರತಿಯೊಬ್ಬ SC ST ಜನಾಂಗದ ಪ್ರತಿಯೊಬ್ಬ ಕಟ್ಟ ಕಡೆ ಸಮಾಜದ ಸ್ತರದ ಕಟ್ಟ ಕಡೆ ಇರುವಂಥ ಜನರಿಗೂ ಯಾವಾಗ ಹೋಗಿ ಕಾನೂನು ಅದರದ ಎಫೆಕ್ಟ್ ಆಗ್ತೈತಲ್ಲ, ಆವಾಗ ಕಾನೂನು 100% ಇಂಪ್ಲಿಮೆಂಟ್ ಅದ. ಸೊ ಅದ್ರ ಸಲುವಾಗಿ ಚಲೋ ಒಂದು ಕೇಸ್ಗಳು ಆಗಲಿ. ಆಯ್ತಾ? ಈ ಸುಂದರ ಸಂಜೆಯಲ್ಲಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ವತಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರುಗಳ ಸಭೆಯನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಠಾಣೆಯ ವತಿಯಿಂದ ಆಗಮಿಸಿದಂಥ ಮಾನ್ಯ DSP ಸಾಹೇಬರಿಗೆ ತಮ್ಮೆಲ್ಲರ ಮತ್ತು ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಮಾಡಲಿಕ್ಕೆ ಇದ್ದೇವೆ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.